ಇಂಥ ದಿನಗಳು ಬರ್ತಾವೆ ಅಂತೇಳಿ ಕನಸ್ನಾಗ ನಾವು ಅಂದ್ಕೊಂಡಿರಲಿಲ್ಲ ನೋಡ್ರಿ. ಗೌರ್ಮೆಂಟ್ ಸ್ಕೂಲ್ ಒಳಗೆ ಕುಂದ್ರಲಿಕ್ಕೆ ಬ್ರೆಂಚ್ಗಳು ಇರ್ತಿರಲಿಲ್ಲ ಅವಾಗಿನ ಟೈಮ್ನಾಗ. 6ನೇ ಕ್ಲಾಸ್ದವ್ರಿಗೆ ಕೆಳಗೆ ಕುಂದಿರ್ಸ್ತಾರೆ, 7ನೇ ಕ್ಲಾಸ್ದವ್ರಿಗೆ ಬ್ರೆಂಚಿನ ಮೇಲೆ ಕುಂದಿರ್ಸ್ತಿರು. ಯಾಕಂದ್ರೆ ಬ್ರೆಂಚ್ಗಳು ಇದ್ದಿದ್ದಿಲ್ಲ. ಈಗ ಅದೇ ಬ್ರೆಂಚ್ಗಳು ಧೂಳತ್ತೆ ಹೋಗ್ಲತ್ತಾವ, ಪುನಃ ಕುಂದ್ರಕ್ಕೆ ಸ್ಟೂಡೆಂಟ್ಸ್ ಇರ್ಲಾರ್ದಂಗೆ ಆಗ್ಯಾರ ಗೌರ್ಮೆಂಟ್ ಸ್ಕೂಲ್ ಒಳಗೆ. ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಂಥ ಪರಿಸ್ಥಿತಿ ಇವತ್ತಿನ ದಿನ ಬಂದಿರ್ತದೆ. ಇದಕ್ಕೆಲ್ಲ ಕಾರಣ ಯಾವುದಕ್ಕೂ ಲಿಮಿಟ್ ಇಲ್ಲ. ಹಾದಿ ಬೀದಿಗೆ ಒಂದೊಂದು ಸ್ಕೂಲ್ಗಳಾಗ್ಯಾವ. ಮನೆಯೊಳಗೆ ಸ್ಕೂಲ್ ಓಪನ್ ಮಾಡ್ಲಿರ್ತಾರೆ. ಏನದ ರೀ ನಿಂಬಲ್ಲಿ ಎಜುಕೇಷನ್ ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲ್ ಅದ ರೀ ನಮ್ಮದು ಅಂತಾರೆ. 90s ಕಿಡ್ಸ್ ನಿಮಗೆ ಗೊತ್ತಿತ್ತೇನು ರೀ? ಡೇ ಕೇರ, ಆ ಕೇರ, ಈ ಕೇರ ನಮಗಂತೂ ಗೊತ್ತಿದ್ದಿದ್ದಿಲ್ಲ. ಸೀದಾ ನರ್ಸರಿ ಆದಮೇಲೆ 1ನೇ ಕ್ಲಾಸಿಗೆ ಹೋಯ್ತು ಕುಂದಿರ್ಸ್ತಿರೋ. 5 ಪೇಜ್ ಶುದ್ಧರ ಬರ್ಲಿಕ್ಕೆ ಹೇಳ್ತೀರಿ ನಮಗೆ, ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ಬೇಕಂತ ಹೇಳಿ. ಬರ್ಕೊಂಡು ಹೋಗಿಲ್ಲ ಅಂದ್ರೆ ಈ ಕಡೆ ಟೀಚರ್ ಕೆಲ ಹೊಡಿಸ್ಕೋಬೇಕು, ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಈ ಕಡೆ ಮಮ್ಮಿ ಪಪ್ಪನ ಕೆಲ ಹೊಡಿಸ್ಕೋಬೇಕು. ಇಬ್ಬರು ಕೆಲಿ ತಪ್ಪಿಸ್ಕೋಬೇಕಂತೇಳಿ ನೆಪ ಮಾಡ್ತಿದ್ದೆ, ತಲೆಬೇನಿ ಆಗ್ಲತ್ತದ ಅಂತ ಹೇಳಿ. ಅಷ್ಟಂದ್ರೂ ಟೀಚರ್ ಮನೆಗೆ ಬಿಡ್ತಿರಲಿಲ್ಲ. ನಾ ಡಬ್ಬ ತಂದೀನಿ, ನನ್ನ ಡಬ್ಬ ತಿಂದಿಕೇಶಂದ್ರೆ ನೀವು ಊಟ ಮಾಡಿ 4 ತನಕ ಕುಂದಿರ್ಬೇಕು, ನೀವು ಮನೆಗೆ ಹೋಗೋದಿಲ್ಲ ಅಂತಿರು. ಆದರೆ ಈಗಿನವರು ಪೇರೆಂಟ್ಸಿಗೆ ಕಾಲ್ ಮಾಡ್ತಾರೆ, ನಿಮ್ಮ ಮಗ ತಲೆಬೇನೆ ಎಲ್ಲ ತನ್ನ ಮನೆಗೆ ಕರ್ಕೊಂಡು ಹೋಗ್ರಿ ಅಂತೇಳಿ. ಇವಾಗಿಂದಕ್ಕೆ ಡಿಫ್ರೆನ್ಸ್ ಎಷ್ಟದ ನೋಡ್ರಿ. ಈಗಿನವರಿಗೆ ನಮ್ಕಿಂತ ಒಂದು ಪೆಟ್ಟಿಗೆ ಹೆಚ್ಚಿಗೆ ವಿದ್ಯೆ ಸಿಗ್ಲಿರ್ತದೆ ಈಗ. ಅಂದ್ರೆ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಮಾಡ್ಬೇಕಂತೇಳಿ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಲಿರ್ತಾರೆ. ಬಟ್ ನಮಗೆ ಹಂಗಿದ್ದಿದ್ದಿಲ್ಲ. ಪ್ರತಿಭಾ ಕಾರಂಜಿ ಅಂತೇಳಿ ಮಾಡ್ತಿದ್ರು 1 ವರ್ಷಕ್ಕೆ 1 ಟೈಮ್. ಈಗ ಆ್ಯನ್ಯುವಲ್ ಡೇ ಅಂತೇಳಿ ಮಾಡ್ತಾರೆ. ಬಟ್ ನಮ್ಮ ಹೊಲಕ್ಕೆ ಆ್ಯನ್ಯುವಲ್ ಡೇ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಪ್ರತಿಭಾ ಕಾರಂಜಿ ಅಂತೇಳಿ ನಮ್ಮ ಮತ್ತು ಬೇರೆ ಸ್ಕೂಲ್ ನಡುವೆ ಕಾಂಪಿಟೇಷನ್ ಇಡ್ತಿದ್ರು, ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತೇಳಿ. ಬಟ್ ಈಗ ಪ್ರತಿಭಾ ಕಾರಂಜಿನೂ ಎಲ್ಲಿ ಹೋಗೋದೋ ಗೊತ್ತಿಲ್ಲ. ನೀವೇನಾರ 99 2000 ಹುಟ್ಟಿದವ್ರು ಇದ್ರಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗ್ಯಾರಂಟಿ ಗೊತ್ತಿರ್ತದೆ. ಮ್ಯಾಜಿಕ್ ಎಜಿ ಪಿಕ್ಚರ್ ಯಾರ್ಯಾರು ನೋಡಿರಿ ಹೇಳ್ರಿ? ಥಿಯೇಟ್ರಿಗೆ ಕರ್ಕೊಂಡು ಹೋಗಿರಿ, ₹2 ಕೊಟ್ಟಿಕೇಶನ್ ಫಿಲ್ಮ್ ನೋಡಿದೆವು. ಅದು ಈಗ ಈ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನಂತಾರೆ ಗೊತ್ತದ ಅವರು? ಅದೇನು ನೋಡ್ತೀರಿ, ಅಮೆಝಾನ್ ಪ್ರೈಮ್ ಒಳಗೆ ಬಿಟ್ಟಾರೆ, ಅದು ಯಾಕೆ ಹೋಗ್ತೀರಿ ಥಿಯೇಟ್ರಿಗೆ ಅಂತಾರೆ ಸೀದಾ. ಡಿಫ್ರೆನ್ಸ್ ಅಷ್ಟಾಗಿದೆ. ಟೆಕ್ನಾಲಜಿ ಅಷ್ಟು ಬೆಳೆದ್ಬಿಟ್ಟದು. ಬರೀ ಮಂದಿಗೆ ಏನೋ ಆನ್ಲೈನ್ ಆಫ್ಲೈನ್ ಅನ್ನೋದ್ರಾಗ ಬ್ಯುಸಿ ಹರ. ಅವಾಗಿನ ಥರ ಟೀಚರ್ಸ್ ಆಗಲಿ, ಆ ಪ್ರೀತಿ ಆಗಲಿ, ಎಷ್ಟೇ ರೊಕ್ಕ ಕೊಟ್ಟರು ಎಂಥ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋದರೂ ನಿಮಗೆ ಸತ್ರು ಸಿಗಲ್ಲ. ಅದು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ.